ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಪೇಜ್. ಇವತ್ತು ಬೆಳಗ್ಗೆ 4:15 ಎದ್ದಿದ್ದೀನಿ. ಇಷ್ಟು ಬೇಗ ಎದ್ದು ಏನು ಮಾಡ್ತಾಯಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತು ನಾವು ಎಲ್ಲಿಗೋ ಹೋಗ್ತಾ ಇದ್ದೀವಿ. ಸೊ ಬೇಗ ನಾನು ರೆಡಿ ಆಗ್ತಾಯಿದ್ದೀನಿ. ನಾನು ರೆಡಿ ಆಗಿಬಿಟ್ಟು ಇವಾಗ ನಾನು ಕಾರಲ್ಲಿ ಇಲ್ಲಿ ಬಂದುಬಿಟ್ಟು ನಾವು CNG ಹಾಕ್ಸ್ಬೇಕಿತ್ತು. ಅದನ್ನ ಹಾಕ್ಸ್ಕೊಂಡು ಇವಾಗ ಮತ್ತು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲಿಂದ ನನಗೆ ನಿದ್ದೆ ಬಂತು. ನಿದ್ದೆಯಿಂದ ಎದ್ಬಿಟ್ಟು ಒಂದು ರೀಲ್ಸ್ ಮಾಡೋಣ ಅಂತ ರೀಲ್ಸ್ ಮಾಡಿದೆ. ಈ ರೀಲ್ಸ್ ಯಾವುದು ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ಲಿಪ್ಸಿಂಗಿಂದ ಗೆಸ್ ಮಾಡಿ ನೋಡೋಣ, ಕಮೆಂಟ್ ಮಾಡಿ. ಆ್ಯಂಡ್ ರೀಲ್ಸ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಬೆಳಕಿತ್ತು. ಹಾಗೆ ಯಜಮಾನ್ರು ಕಾರ್ ಮೇಲೆ ಕೂತ್ಕೊಂಡಿದ್ದೆ, ಶಿವ ಹತ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಹಾಗೆ ನಮ್ಮ ಬ್ರದರ್ಸ್ ಎಲ್ಲರೂ ಬಂದಿರೋರೆಲ್ಲ ಒಂದು ಫೋಟೋ ತೆಗೆಸ್ಕೊಂಡ್ವಿ. ಬರ್ಡೇಗೆ ಹಾಕೋಬೇಕಲ್ವಾ. ಇಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನ್ಯೂಸ್ ಮಾತ್ರ ಸಖತ್ತಾಗಿತ್ತು. ಅವರೆಲ್ಲ ಇನ್ನೂ ಟ್ರಿಪ್ಗೆ ಹೋಗಿಲ್ಲ, ಬೇಗ ಹೋಗ್ಬೇಕಂದ್ರೆ ಈ ಮಳೆ ಬರುವಾಗ ಟ್ರಿಪ್ ಮಿಸ್ ಮಾಡಿಕೊಂಡ್ರೆ ಆಮೇಲೆ ನಮಗದು ಮಜಾ ಸಿಗಲ್ಲ. ರೀಲ್ಸ್ ನೋಡುವಾಗ ಬರೋ ಎಲ್ಲ ರೀಲ್ಸ್ನೂ ನಾನು ಯಾವಾಗ ಹೋಗ್ತೀನಿ ನೇಚರಲ್ಲಿ ಅನಿಸ್ತಿತ್ತು. ಲಾಂಗ್ ಡ್ರೈವ್ ಆಗಲಿ ಯಾವುದೇ ಆಗಲಿ ಒಂದು ನೇಚರ್ ಇರೋ ಪ್ಲೇಸಲ್ಲಿ ಹೋಗಿ ಬನ್ನಿ. ಇವರೆಲ್ಲರೂ ಡ್ಯಾನ್ಸ್ ಮಾಡ್ತಾರೆ ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೆ. ಯಾರೂ ಮಾಡ್ತಾಯಿರಲಿಲ್ಲ. ಹೇಳಿದ ತಕ್ಷಣ ಎಲ್ಲ ಫುಲ್ ಜೋಶ್ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಮಾಡ್ತಾ ಜರ್ನಿ ಹೇಗೆ ಮಾಡಿದ್ವಿ ಅಂತಲೇ ಗೊತ್ತಾಗಲಿಲ್ಲ. ನಮ್ಮ ಡೆಸ್ಟಿನೇಷನ್ಗೆ ಬಂದುಬಿಟ್ವಿ. ಇವಾಗ ನೀವೆಲ್ಲ ಗೆಸ್ ಮಾಡ್ತಾ ಇರ್ಬೋದು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ. ಸೊ ಎಸ್, ನಾವು ಇವಾಗ ಬಂದಿರೋದು ಸಿಗಂದೂರು ಚೌಡೇಶ್ವರಿಗೆ. ಇಲ್ಲಿಗೆ ಬಂದುಬಿಟ್ಟು ನಾವು ಬೋಟಲ್ಲಿ ಹೋಗೋದು ಅಂತ ಫುಲ್ ಖುಷಿ ಆಗ್ಬಿಟ್ಟಿದ್ದೆ. ಲಾಸ್ಟ್ ಟೈಮ್ ಬಂದಾಗೂ ಬೋಟಲ್ಲಿ ಹೋಗಿದ್ವಿ, ನನ್ನ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ವಿ. ಇವಾಗ ನಾನು ನಮ್ಮ ಯಜಮಾನ್ರ ಜೊತೆಗೆ ಬಂದಿರೋದು ನನಗೆ ಫುಲ್ ಖುಷಿ ಆಯಿತು. ಸೊ ಇದನ್ನ ನಾನು ಶಟರ್ನ ನನ್ನ ಫೋನಲ್ಲಿ ಮೈಕ್ರೋಸ್ಕೋಪ್ ಇರೋದ್ರಿಂದ ಝೂಮ್ ಹಾಕಿ ನೋಡ್ತಾ ಇದ್ದೆ. ಅನ್ಫಾರ್ಚುನೇಟ್ಲಿ ಅದು ವೀಡಿಯೋದಲ್ಲಿ ಬಂದಿದೆ. ಲಾಂಚ್ಗೆ ಹೋಗೋದು ನನಗೆ ತುಂಬ ಖುಷಿಯಾಯಿತು. ಬಟ್ ಬಿಸಿಲಿರೋದ್ರಿಂದ ಮಳೆ ಯಾವಾಗ ಬರುತ್ತೋ ಅಂತ ಗೊತ್ತಾಗ್ತಾ ಇಲ್ಲ. ಬಿಸಿಲು ಬರ್ತಾಯಿತ್ತು, ಸಡನ್ನಾಗಿ ಮಳೆನೂ ಬರ್ತಾಯಿತ್ತು. ಸೊ ನಮ್ಮ ಯಜಮಾನ್ರು ನನ್ನನ್ನು ಗಾಡಿಯೊಳಗೆ ಕುಂಡ್ರಿಸಿದ್ರು. ಹೊರಗೆ ಹೋಗೋಕ್ಕೆ ಬಿಟ್ಟಿಲ್ಲ. ನಾವು ಗಾಡಿಯಲ್ಲೇ ಕೂತ್ಕೊಂಡು ಇದ್ದೆ. ಇವಾಗ ನಾವು ಲಾಂಚಲ್ಲಿ ಇದ್ದೀವಿ ನೋಡಿ. ಗಾಡಿ ಗಾಡಿನ ತೆಗೆದ್ಬಿಟ್ಟು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಂದ ಸ್ವಲ್ಪ ದೂರ ಹೋಗಬೇಕು. ಹೋಗುವಾಗ ನಾನು ಒಂದು ರೀಲ್ಸ್ ನೋಡಿದ್ದೆ. ಆ ರೀಲ್ಸ್ನ ಇವ್ರಿಗೆಲ್ಲ ಮಾಡಬೇಕು ಅಂತ ನಾನು ಇವ್ರದ್ದೆಲ್ಲ ಸಣ್ಣ ಕ್ಲಿಪ್ಪಿಂಗ್ಸ್ನ ತೊಗೊತಾ ಇದ್ದೆ. ಇವ್ನು ಮಾತಾಡೋದು, ಯಜಮಾನ್ರು ಕುತ್ಕೊಂಡಿರೋದು, ಫೋಟೋ ವೀಡಿಯೋಸ್ ಮಾಡ್ತಾ ಇರೋ ವೀಡಿಯೋಸ್. ನಾನು ನಿಮಗೆ ಲಾಸ್ಟಿಗೆ ಒಂದು ವೀಡಿಯೋ ಹಾಕ್ತೀನಿ ಯಾವ ಥರ ಎಡಿಟ್ ಮಾಡಿದ್ದೀನಿ ಅಂತ. ಇವನು ನೋಡು ಅಂದ ತಕ್ಷಣ ಅಕ್ಕ ಇನ್ನೊಂದ್ಸಲಿ ಮಾಡ್ತೀನಿ, ಇವಾಗ ಮಾಡೋಕ್ಕ ಅಂತ ಸ್ಮಾರ್ಟಾಗಿ ತಿರುಗ್ತಾ ಇದ್ದ. ಇದೆಲ್ಲ ವೀಡಿಯೋ ಹಾಕ್ಬಿಟ್ಟು ನಾನು ನಿಮಗೆ ಒಂದು ಲಾಸ್ಟಿಗೆ ತೋರಿಸ್ತೀನಿ, ಅದು ಹೇಗಾಗಿದೆ ರೀಲ್ಸ್ ಅಂತ ಕಮೆಂಟ್ ಮಾಡಿ. ಮಲ್ಕೊಂಡಿರೋ ಥರ ನಾಟಕ ಮಾಡೋ ಹುಡುಗರು ಅಂದರೆ ನಿಜ ಮಲ್ಕೊಂಡ್ಬಿಟ್ರು. ಎಡಿಟ್ ಮಾಡಿದ್ದೀನಿ, ಹೋಗಿ ನೋಡ್ಕೊಂಬನ್ನಿ. ಒಂದು ಗ್ರೂಪ್ ಮಾಡಿ ಎತ್ತುತ್ತೀನಿ ನಂದೆ ಗಾಡಿ, ಶೇರಿಂಗ್ ಅಲ್ಲಿ ಡೀಸೆಲ್ ಹಾಕೋದು ಯಾರು ಮರಿಬೇಡಿ. ಸ್ಟಾರ್ಟಿಂಗ್ ಅಲ್ಲಿ ಫುಲ್ಲು ಜೋಶ್, ಆಮೇಲೆ ಶಿಸ್ತಾಗ್ ಬಾಚು. ಟ್ರಿಪ್ಗಿಂತ ನಮ್ಗೆ ಕಣ್ಕಂಡಾಗ ಟೀಗು ತಮ್ಗು ಗಾಡಿ ನಿಲ್ಸಿಂದು. ವಾಂತಿ ಮಾಡೋವರು ಫೋಟೋಗ್ರಾಫರ್ ಚಂದನು, ಎಲ್ಲೇ ಹೋದ್ರು ಗರ್ಲ್ ಫ್ರೆಂಡ್ ಅಪ್ಡೇಟ್ ಮಾಡೋ ತೇಜಸ್ಸು. ಸ್ಲೀಪಿ ಡ್ರೈವರ್ ನಮ್ರಗು, ಮೀಟ್ರು ಆಫು ಎಲ್ರಿಗೂ ಕೇಳಿ ಸಾಂಗ್ ರೂಪಲ್ಲಿ ಓಡ್ಸೋ ಸೈಕೋ ಸಂದೀಪು. ಹೇಗನ್ನಿಸ್ತು ನನ್ನ ಎಡಿಟಿಂಗ್ ಅಂತ ಒಂದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವಾಗ ನಾವು ಸಿಗಂದೂರು ಚೌಡೇಶ್ವರಿಗೆ ಬಂದ್ವಿ. ಅಲ್ಲಿಂದ ನಾವು ಮುಗಿಸ್ಕೊಂಡು ಸೀದಾ ಹೋಗಿದ್ದು ಜೋಗಕ್ಕೆ ಹೋಗ್ಬಿಟ್ಟು ಅಲ್ಲಿ ನಾನೊಂದು ಏನು ಎಂಜಾಯ್ ಮಾಡಲಿಲ್ಲ. ಅಲ್ಲಿಗೆ ಹೋಗೋಕ್ಕೂ ಮುಂಚೆ ನನ್ನ ಎಕ್ಸ್ಪೆಕ್ಟೇಷನ್ ಹೇಗಿತ್ತು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇನ್ನೊಂದು ಪ್ಲೇಸ್ ಸಿಗುತ್ತೆ. ಅದು ಎಲ್ಲಿ ಯಾವುದು ಅಂತ ನನಗೆ ಗೊತ್ತಿಲ್ಲ. ಅಲ್ಲಿಗೆ ಬಂದು ಒಂದೆರಡು ರೀಲ್ಸ್ ಮಾಡಿ ಅಲ್ಲಿ ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಆಟ ಆಡಿದ್ವಿ. ಜೋಗದಲ್ಲೆಲ್ಲ ಮಜಾ ಬರಲಿಲ್ಲ, ಬಟ್ ಇಲ್ಲಿ ಸಖತ್ತಾಗಿ ಮಜಾ ಬಂತು. ಇಲ್ಲಿ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಮಾಡ್ಕೊಂಡು ನಾವು ಸೀದಾ ಬಂದಿದ್ದು ರಿಟರ್ನ್ ಊರಿಗೆ.
ಸೊ ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಬಾಯ್ ಬಾಯ್, ಸಿ ಯು.